ನಿರ್ಮಾಣ ಮಾಡಿ ಇಲ್ಲಿ ನೀರಿನ ಟ್ಯಾಂಕ್ ಅಂತ ಅಗತ್ಯ ಇಲ್ಲಿ ಕುಡಿಲಿಕ್ಕೆ ಬೇಕು. ಹಾಗೆ ಇದೇ ಪ್ಲೇಸ್ ಆದ್ರೆ ಯಾವ ಪ್ಲೇಸ್ ಆದ್ರೂ ಒಂದು ಮಾಡ್ಲೇಬೇಕಾಗ್ತದೆ. ಇದನ್ನು ಇದು ಡೆಮಾಲಿಷ್ ಮಾಡಿ ಇನ್ನೊಂದು ಪ್ಲೇಸ್ ಇದು ಮಾಡಿ ಅಂತ ನಾವು ಹೇಳ್ತೀವಿ. ಈ ಆಗುವ ಅಪಾಯನ ಇದು ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಗಳು ವಾಶ್ ಔಟ್ ಆಗ್ತವೆ. ಏನು ಇಲ್ಲಿ ಮನೆಗಳು ಇದೆ ಅನ್ನೋದಕ್ಕೆ ಏನು ಒಂದು ಕ್ಲೂವೇ ಇರೋದಿಲ್ಲ. ಆ ಥರ ಪರಿಸ್ಥಿತಿ ಉಂಟಾಗಿದೆ. ಮೂಡಿಗೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ವಾಟರ್ ಟ್ಯಾಂಕ್ ಈಗಾಗಲೇ ಶಿಥಿಲಗೊಂಡಿದ್ದು, ಇದನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪಟ್ಟಣದ ಹೃದಯ ಭಾಗದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಈ ವಾಟರ್ ಟ್ಯಾಂಕ್ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದು, ಇದು ಈಗ ಶಿಥಿಲಾವಸ್ಥೆಯನ್ನು ತಲುಪಿದೆ. ಹಾಗೆಯೇ ಜಲ ಸಂಗ್ರಹಗಾರಗಳ ನಿರ್ಮಾಣಕ್ಕಾಗಿ ಬಳಸಲಾಗಿದ್ದ ಕಾಂಕ್ರೀಟ್, ಕಬ್ಬಿಣ, ಸಿಮೆಂಟ್ಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದು, ಈ ಸಂಗ್ರಹಗಾರಗಳಲ್ಲಿ ಶೇಖರಣೆಯಾದ ನೀರಿನಲ್ಲಿ ವಿಷಕಾರಿ ಅಂಶಗಳು ಸೇರ್ಪಡೆಯಾಗುವುದರ ಜೊತೆಗೆ ಕುಸಿಯುವ ಎಲ್ಲ ಭೀತಿಗಳು ಎದುರಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಇಲ್ಲಿನ ಸ್ಥಳೀಯ ನಿವಾಸಿ ಸುರೇಶ್ ಅವರು, ಓವರ್ಹೆಡ್ ಟ್ಯಾಂಕ್ಗಳು ಬಹಳ ಹಳೆಯದಾಗಿದ್ದು ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಟ್ಯಾಂಕ್ಗಳಿಗೆ ನೀರು ಲೋಡ್ ಮಾಡುವಾಗ ಉಂಟಾಗುವ ಭಾರಿ ಶಬ್ದ ಹಾಗೂ ನಿರಂತರ ಲೀಕೇಜ್ ಭಾರಿ ಅನಾಹುತಕ್ಕೆ ಎಡೆಮಾಡಿಕೊಟ್ಟಂತಿದೆ. ಈ ಬಗ್ಗೆ ಸ್ಥಳೀಯರೆಲ್ಲ ಸೇರಿ ಸುಮಾರು 6 ತಿಂಗಳ ಹಿಂದೆಯೇ ಪಟ್ಟಣ ಪಂಚಾಯಿತಿಗೆ ಒಂದು ಮನವಿಯನ್ನು ನೀಡಿದ್ದು, ಆ ಮನವಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂಬಂತಹ ಬೇಸರವನ್ನು ಸ್ಥಳೀಯರು ವ್ಯಕ್ತಪಡಿಸಿದರು. ನಮ್ಮ ಹೆಸರು ಫೆಲಿಕ್ಸ್ ಅಂದ್ರಾದೆ ಅಂತ. ನಾವು ಇಲ್ಲಿ ತುಂಬ ವರ್ಷದಿಂದ ಅಂತ ಹೇಳಿದ್ರೆ ನಾನು ಸಣ್ಣ ಹುಡುಗನಿಂದ ಇಲ್ಲಿ ವಾಸವಾಗಿದ್ದೀನಿ. ನನ್ನ ತಂದೆ ತಾಯಿ ಶ್ರಮದಿಂದ ನಾವು ಇಲ್ಲೇ ಏನಾದರೂ ಎದ್ದು ಬಿದ್ದಿದ್ದಕ್ಕೆ ಇಲ್ಲೇ ತಿರುಗಾಡಬೇಕು. ನಮ್ಮ ಮನೆ ಮುಂದ್ಗಡೆ ಬೀಳುವಂಥ ಸ್ಥಿತಿಯಲ್ಲಿ ಒಂದು ಟ್ಯಾಂಕ್ ಇದೆ, 2 ಟ್ಯಾಂಕ್ಗಳು. ಮತ್ತು ಸಾರವಾರು ಜನಗಳೆಲ್ಲ ತಿರುಗಾಡ್ತಾ ಇರ್ತಾರೆ, ಮಕ್ಕಳು ತಿರುಗಾಡ್ತಾ ಇರ್ತಾರೆ. ನಾವು ಬರಬೇಕಾದ್ರೆ ಇದೇ ದಾರಿಯಲ್ಲಿ ಬರಬೇಕಾಗತ್ತೆ. ನಮಗಾಗಿ ಪ್ರತ್ಯೇಕ ಒಂದು ದಾರಿಯನ್ನು ಬಿಟ್ಕೊಟ್ಟಿಲ್ಲ ಅವರು. ಈ ಥರ ಇರಬೇಕಾದ್ರೆ ಈ ಕಂಬ ಇದು ಹೊಡೆದು ಎಲ್ಲ ನಿಂತಿರೋದಕ್ಕೆಲ್ಲ ನಾವೊಂದು ಅವ್ರಿಗೆ ತಿಳಿಸಿದ್ದೀವಿ. ಮೊದಲೇ ಟ್ಯಾಂಕ್ ಹೊಡೆದು ಎಲ್ಲ ನಿಂತಿರೋದು, ನೀರು ಲೀಕೇಜ್ ಆಗುತ್ತಾ ಇರೋದು ಪರಿಸ್ಥಿತಿ. ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಗಳು ವಾಶ್ ಔಟ್ ಆಗ್ತವೆ. ಏನು ಇಲ್ಲಿ ಮನೆಗಳು ಇದೆ ಅನ್ನೋದಕ್ಕೆ ಏನು ಒಂದು ಕ್ಲೂವೇ ಇರೋದಿಲ್ಲ. ಆ ಥರ ಪರಿಸ್ಥಿತಿ ಉಂಟಾಗಿದೆ. ಮತ್ತು ಬಾಡಿಗೆ ಮನೆಯಲ್ಲಿ ಇರೋರು ಕೂಡ ಹೆದರ್ತಾರೆ. ರಾತ್ರಿ ಹೊತ್ತು ನೀರು ಲೋಡ್ ಆಗೋದು, ಆ ಸೌಂಡಿಗೆ, ಮತ್ತು ನೀರು ಓವರ್ಫ್ಲೋ ಆಗಿ ಹೊರಗಡೆ ಹೋಗ್ತಾ ಇರೋದು ನೋಡಿದರೆ 2 ಕಡೆಯಿಂದ ಹೋಗ್ತಾ ಇರ್ತದೆ. ಒಂದು ಈ ಟ್ಯಾಂಕಿಂದ ಪಕ್ಕದಲ್ಲಿ ಓವರ್ಫ್ಲೋ ಆಗಿ ನೀರು ಹೋಗ್ತದೆ, ಇನ್ನೊಂದು ಕೆಳಗಡೆ ಬದಿಯಲ್ಲಿ ಹೋಗ್ತದೆ. ಈ ಥರ ಎಲ್ಲ ಇರಬೇಕಾದ್ರೆ ವಾಸ ಮಾಡೋದು ತುಂಬ ಕಷ್ಟ. ಮತ್ತು ಮಕ್ಕಳು ಮರಿಗಳು ಸ್ಕೂಲಿಂದ ಬಿಟ್ಟು ಇಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ತೊಳಿಲಿಕ್ಕೆ ಇಲ್ಲಿ ಬರ್ತಾರೆ. ಅವ್ರನ್ನ ಹೆದರಿಸಿ ಓಡಿಸೋದೇ ಆಗುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ನೀರು ಬೀಳ್ತಾ ಇರೋದನ್ನು ನೋಡ್ತಾ ಇರ್ಬೋದು. ನೀರು ಲೀಕೇಜ್ ಆಗಿಬಿಟ್ಟು ಪೈಪಿಂದ ಇನ್ನೂ ಮೇಲೆ ಕಾರುತ್ತದು. ಕೆಳಗಡೆ ಅದ್ರ ಬುಡದಲ್ಲಿ ನೋಡಿದರೆ ನಿಮಗೆ ಇನ್ನೂ ಹೆದರಿಕೆ ಆಗ್ಬೋದು ಹತ್ತಿರದಲ್ಲಿ ಹೋಗ್ಬೇಕಾದ್ರೆ.
ಓವರ್ಫ್ಲೋ ಆಗಿ ನೀರು ಮೇಲ್ಗಡೆಯಿಂದ ಜಿನುಗ್ತಾ ಇರ್ತದೆ. ಹಾಗೆ ಉಕ್ಕಿ ಬಂದು ಓವರ್ಫ್ಲೋ ಆಗಿ ನೀರು ಚರಂಡಿಯಲ್ಲಿ ಹೋಗ್ತದೆ. ಆಚೆ ಪಕ್ಕದಲ್ಲಿರೋ ಚರಂಡಿಗೆ ಹೋಗಿ ನಮ್ಮ ಮನೆ ಕಡೆನೂ ಒಳಗಡೆ ನುಗ್ಗುತ್ತೆ ನೀರು, ಗೇಟಿಂದ ಒಳಗಡೆ ಬರುತ್ತೆ. ನಾವು ಒಂದು ಪಟ್ಟಣ ಪಂಚಾಯತಿಗೆ ಮತ್ತು DC ಆಫೀಸಿಗೆ ಎರಡೆರಡು ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಇದನ್ನ ಲೆಟರ್ ಹಾಕಿದ್ದೀವಿ. ಎರಡೆರಡು ಪತ್ರ ಹಾಕಿದ್ರು. ಇಲ್ಲಿವರೆಗೆ ಅದ್ರೇನು ಕ್ರಮ ಕೊಂಡ ಹಾಗೆ ನಮಗೆ ಕಾಣ್ತಾ ಇಲ್ಲ ಇಲ್ಲಿವರೆಗೆ ಯಾವುದನ್ನು. ರಾತ್ರಿ ಇಲ್ಲಿ ಈ ಗಾಳಿ ಮಳೆಯಲ್ಲಿ ಮಲಗೋದು ಭಾರಿ ಕಷ್ಟ. ಹಾಗೆ ಈ ರೋಡ್ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳು ಅವರು ಇವರು ಹೋಗ್ತಾ ಇರೋದನ್ನ ನೋಡಿ ಕೈ ಕಾಲು ತೊಳಿಲಿಕ್ಕೆ ಮಕ್ಕಳು ಬರ್ತಾರೆ. ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಆ ಥರ ಆಗ್ತದೆ ಪರಿಸ್ಥಿತಿ. ನೀವೇ ಹೇಳಿ. ಇಲ್ಲ, ಜೊತೆಗೆ ಏನು ಕೊಟ್ಟಿಲ್ಲ. ನಿರ್ಮಾಣ ಮಾಡಿ ಇಲ್ಲಿ ನೀರಿನ ಟ್ಯಾಂಕ್ ಅಂತ ಅಗತ್ಯ, ಇಲ್ಲಿ ನೀರು ಕುಡಿಲಿಕ್ಕೆ ಬೇಕು. ಹಾಗೆ ಇದೇ ಪ್ಲೇಸ್ ಆದ್ರೆ ಯಾವ ಪ್ಲೇಸ್ ಆದ್ರೂ ಒಂದು ಮಾಡ್ಲೇಬೇಕಾಗ್ಲವ. ಇದನ್ನು ಡೆಮಾಲಿಷ್ ಮಾಡಿ ಇನ್ನೊಂದು ಪ್ಲೇಸ್ ಇದು ಮಾಡಿ ಅಂತ ನಾವು ಹೇಳ್ತೇವೆ. ಭಯ ನಮಗೆ. ಅದಕ್ಕೆ ನಾನು ಇವ್ರ ಹತ್ರ ನಮ್ಮ ಮನೆ ಓನರ್ ಹತ್ರ ಹೇಳಿದೆ, ಇದೆಲ್ಲ ಸ್ವಲ್ಪ ಟ್ಯಾಂಕ್ ಎಲ್ಲ ಭಾರಿ ಡ್ಯಾಮೇಜ್ ಆಗಿದೆ, ಆದಷ್ಟು ಸ್ವಲ್ಪ ಎಲ್ಲ ಮುನ್ಸಿಪಾಲ್ಟಿಗೆ ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್ ಸ್ವಲ್ಪ ಎಲ್ಲ ಆದಷ್ಟು ಸ್ವಲ್ಪ ರಿಪೇರಿ ಇಲ್ಲ ಪುನಃ ನಿರ್ಮಾಣ ಮಾಡೋಕ್ಕೆ ಸ್ವಲ್ಪ ಆದಷ್ಟು ನಮ್ಮ ಓನರ್ ಹತ್ರ ನಾನು ಆದಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ. ಆಯ್ತು ಸರ್ ಅಂತೇಳಿ ಇವ್ರ ಹತ್ರ ಹೇಳಿದ್ವಿ. ನನಗೆ ಭಾಳ ಭಯ ಆಗ್ತದೆ ಸರ್. ರಾತ್ರಿ ಮನೆಗೆ ಗುಡ್ಡು ಒಳ್ಳೆ ಭೂಮಿನ ಎದ್ದು ಬಂದಾಗ ಆಗ್ತದೆ, ಅಷ್ಟು ಸೌಂಡ್ ಆಗ್ತದೆ ರಾತ್ರಿ. ಅಷ್ಟು ಒಂದು ಹೊಳೆಯ ಹೊರತಷ್ಟು ನೀರು ಈ ನಮ್ಮ ಕಾಲುವೆಲ್ಲಿ ಹೋಗ್ತಾ ಇರ್ತದೆ. ಹಂಗಾಗಿ ನಮಗೆ ನಾವು ಬಾಡಿಗೆ ಮೇಲೆ ನಾವು ನಿರಾಸ್ತರು. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ನಾವು ಕಳ್ಕೊಬಂದೀವಿ. ನಮ್ಮ ಮತ್ತೆ ಇಲ್ಲೂ ನಮಗೆ ತಾಪತ್ರೆ ಆಗ್ತದಲ್ಲ. ಅದಕ್ಕಾಗಿ ನಾವು ಆದಷ್ಟು ಇವ್ರ ಹತ್ರ ನಾವು ಕೇಳಿದ್ವಿ. ನಾವು ಮುನ್ಸಿಪಾಲ್ಟಿ ನಾವು ಕೇಳೋಕ್ಕೆ ಹೋಗಿಲ್ಲ, ನಮಗೆ ಇದು ಅಧಿಕಾರ ಇಲ್ಲ. ಯಾಕೆ ನಮ್ಮ ಬಾಡಿಗೆ ನಮ್ಮ ಮನೆಯವ್ರ ಹತ್ರ ಓನರ್ ಹತ್ರ ನಾವು ಆದಷ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಆದಷ್ಟು ಯಾರಿಗೇ ಆಗಲಿ, ಅವರಿಗಾಗಲಿ ನಮಗಾಗಲಿ ನಾವೆಲ್ಲ ನಮ್ಮ ಮನೆಯಲ್ಲ ಸರ್ ಎಲ್ಲ ಕಳ್ಕೊಂಡಿವಿ. ಅಲ್ಲಿಯೂ ಕಳ್ಕೊಂಡು ಇಲ್ಲೂ ನಮಗೆ ಭಯ ಆಗ್ಬಿಟ್ರೆ ನಾವು ದಿಲ್ಲಿಗೆ ಹೋಗ್ಬೇಕು. ಅಯ್ಯೋ ಇವರು ನಮ್ಮ ಮನೆಯವರು ಮತ್ತು ಸುರೇಶ್ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲೇ ಇವರು ಈ ಟ್ಯಾಂಕಿ ಎಲ್ಲ ಆದಷ್ಟು ಬೇಗ ನಿರ್ಮಾಣ ಮಾಡಿದ್ರೆ ಭಾರಿ ಒಳ್ಳೆಯದು. ಮತ್ತು ಡ್ಯಾಮೇಜ್ ಆದಮೇಲೆ ನಾವು ಮನೆ ಎಲ್ಲ ಕಳ್ಕೊಂಡೀವಿ, ನಮ್ಮ ಮನೆ ಮಠ ಎಲ್ಲ ಕಳ್ಕೊಂಬಂದಿವಿ. ಅದಕ್ಕಾಗಿ ಟ್ಯಾಂಕಿ ಬಿದ್ದರೆ ನಮ್ಮ ಮನೆ ಮೇಲೆ ಬೀಳೋದು. ನಾವು ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಮನೇಲಿದ್ದೆ, ಯಾವ ಟೈಮಿಗೆ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನಾವು ಈಗ ಪಟ್ಟಣ ಪಂಚಾಯತಿಗೆ ಆದಷ್ಟು ನಾವು ಎಚ್ಚರಿಕೆ ಕೊಡ್ತೇವೆ. Subscribe now and press the bell icon. Never miss an update.